ಹಾರೋಹಳ್ಳಿ ತಾಲೂಕು ಕೊಳ್ಳಿಗನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ದಿನಾಂಕ 6/2/2025ರಂದು ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು, ಇಂದು ದಿನಾಂಕ 21/2/2025ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕಡಸಿಕೊಪ್ಪ ಗ್ರಾಮದ ರವಿ ಜಿ ಅವರು ಅಧ್ಯಕ್ಷರಾಗಿ ಮತ್ತು ಹೆಬ್ಬಿದಿರುಮೆಟ್ಟಲು ಕೆಂಪೇಗೌಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾದ ಸಹಕಾರ ಇಲಾಖೆಯ ಪುರುಷೋತ್ತಮ್ ಘೋಷಣೆ ಮಾಡಿದರು. ಪ್ರತಿ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರುಗಳಾದ ವೆಂಕಟೇಶ್ ಕೆವಿ, ಶಿವಕುಮಾರ್ ಕೆಂಚಕಾಳಯ್ಯ, ಗೀತಾ, ನಂಜೇಗೌಡ ಕೆಎಲ್ ಮತ್ತು ಸಿಇಒ ಉಮೇಶ್ ಚುನಾವಣೆಯಲ್ಲಿ ಉಪಸ್ಥಿತರಿದ್ದರು. ಬಮೂಲ್ ನಿರ್ದೇಶಕ ಹರೀಶ್, ಹಾರೋಹಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್, ಮದನ್ ಮೋಹನ್ ಹೊಳ್ಳ, ದಿನೇಶ್ ಮುಂತಾದವರು ಶುಭ ಹಾರೈಸಿದರು. ಅವರು ಕರ್ಕೊಂಡು ಲೇಡೀಸ್ Gracias.
ಸ್ವಾಮಿ ಸ್ವಾಮಿ ಇಲ್ಲಿ ಹೇಳಪ್ಪ ಇಲ್ಲಿ ಸ್ವಲ್ಪ ಈ ಕಡೆ ಸ್ವಾಮಿ ಇಲ್ಲಿ ಬಾ ಇಲ್ಲಿ ಈ ಕಡೆ ಬಾ ಇಲ್ಲಿ ಕಿಪ್ಪಿ ಬರ ಇಲ್ಲಿ ಸ್ವಲ್ಪ ಚೂರು ಸ್ವಲ್ಪ ನೀವು ವಿಜಯಣ ಬರ್ರಿ ವಿಜಯಣ ನನ್ನ ಫೋಟೋ ನಿಮಿಷ ಕೊಡ್ರಿ ಇವತ್ತೇನು ಕೊಳ್ಳಹಳ್ಳಿ ಪ್ರಾಥಮಿಕ ವಿವಿಧ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕೊಳ್ಳಿನಹಳ್ಳಿ ವಿವಿಧ ಪ್ರಾಥಮಿಕ ಗ್ರಾಮೀಣ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ರವಿ ಮತ್ತು ರವಿ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಂಪೇಗೌಡರು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ಶ್ರೀ ಎಸ್ ರವಿ ಅವರು ವಿಧಾನ ಪರಿಷತ್ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಶಾಸಕರಾದಂಥ ಶ್ರೀ ಎಚ್ ಎ ಇಕ್ಬಾಲ್ ಹುಸೇನ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾವೆಲ್ಲ ಒಗ್ಗೂಡಿ ನಾವು ಏನು ನಮ್ಮ ಸಿಂಡಿಕೇಟಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 7 ಜನ ವಿಜಯಿಯಾಗಿ ಅದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ನಿರ್ದೇಶಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ಎಲ್ಲರೂ ಸಹಕಾರ ನೀಡಿ ಈ ದಿನ ಒಗ್ಗಟ್ಟಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಬೇಕು. ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇದೆ. ಈ ಚುನಾವಣೆಗೆ ಇದು ದಿಕ್ಸೂಚಿ ಆಗಬೇಕು. ಮುಂದೆ ಎಲ್ಲರೂ ಇದೇ ರೀತಿ ಒಗ್ಗೂಡಿ ಸಹಕರಿಸಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲಿಗೆ ಹೆಚ್ಚಾಗಿ ನಮ್ಮ ನಿರ್ದೇಶನ ಆಯ್ಕೆ ಮಾಡಿದಂಥ ಮತದಾರ ಬಂಧುಗಳಿಗೂ ವಂದಿಸುತ್ತೇನೆ. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಸಂಸದರು ಮತ್ತು ನಮ್ಮ ರಾಮನಗರ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಇವರ ಆಶೀರ್ವಾದಗಳೊಂದಿಗೆ ನಮ್ಮ ಮುಖಂಡರುಗಳಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಅವರು, ಡೈರಿ ನಿರ್ದೇಶಕರಾದ ಹರೀಶ್ ಅವರು, ಮತ್ತು ನಮ್ಮ ದಿನೇಶ್ ಅವರು, ಮುಖಂಡರ ದಿನೇಶ್ ಅವರು, ವಿಜಯಕುಮಾರ್ ಅವರು, ವೆಂಕಟೇಶ್ ಅವರು, ನಂಜೇಗೌಡರು, ಎಲ್ಲ ಮುಖಂಡರುಗಳು, ರಾಜು, ಮರವಳ್ಳಿ ಶೇಖರ್, ಚೆನ್ನೈಗೌಡ, ನಾಗಣ್ಣ, ಬನಿಕುಪ್ಪೆ, ದೇವರಾಜು, ನಾರಾಯಣಪುರ ರಾಜಣ್ಣ, ಇವರೆಲ್ಲ ಬಸವರಾಜು, ಇವರೆಲ್ಲರೂ ಮತ್ತು ನಮ್ಮ ಕೊಳ್ಳಿನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಎಲ್ಲ ಸಾಲಗಾರ ಕ್ಷೇತ್ರದ ಮತದಾರ ಬಂಧುಗಳು ಎಲ್ಲರೂ ಸೇರಿ ನಮ್ಮನ್ನು ಆಯ್ಕೆಯನ್ನು ಮಾಡಿ ಈ ವ್ಯವಸಾಯ ಸಹಕಾರ ಸಂಘವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡು ಮುಂದೆ ಜವಾಬ್ದಾರಿಯುತವಾಗಿ ನಮ್ಮ ನಾಯಕರುಗಳಿಗೆ ಹೆಸರು ಬರುವುದಕ್ಕೆ ಬರುವಾಗಿ ನಾವು ಉಳಿಸಿಕೊಂಡು ಹೋಗುವುದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು 25 ವರ್ಷದ
ನಂತರ ಕಾಂಗ್ರೆಸ್ ಪಕ್ಷ ನಮ್ಮ 15 ವರ್ಷದ ನಂತರ ಕಾಂಗ್ರೆಸ್ ಪಕ್ಷ ನಮ್ಮ ಇದಕ್ಕಿಡಿದಿದೆ ಅಧಿಕಾರಕ್ಕೆ. ಆದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ, ಅದನ್ನ ಮತದಾರರು ತೋರ್ಸವ್ರೆ. ಮುಂದೊಂದು ದಿವಸ ಯಾರೇ ನಡೆಸಲಿ ಅಧಿಕಾರ ಶಾಶ್ವತ ಅಲ್ಲ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಹಸ್ತನ್ನ ಮಾಡಬೇಕು ಅನ್ನೋದೊಂದು ಇಂಪಾರ್ಟೆಂಟು. ಇದಕ್ಕೆ ಹಿಂದೆ ನಡೆಸ್ತವರು ಇದೇ ಅಧಿಕಾರನ ಮಾಡದಿರೋದಕ್ಕೋಸ್ಕರ ಇದು ಜನ ಕೊಟ್ಟಿರೋ ತೀರ್ಪು. ಈ ತೀರ್ಪನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ. ಮುಂದೆ ನಮ್ಮ ನಾಯಕರುಗಳವ್ರೆ, ಯಾವುದೇ ಪಕ್ಷ ನಾವು ಏನೇ ತೀರ್ಮಾನ ತಗೋಬೇಕು, ನಾಯಕರು ನಮ್ಮ ನಾಯಕರಾದ ಇಕ್ಬಾಲ್ ಹುಸೇನ್ ಅಣ್ಣ, ರವಿ ಅಣ್ಣ, ನಮ್ಮ DK ಸುರೇಶ್ ಅಣ್ಣ, ನಮ್ಮ ದೊಡ್ಡವರು ಮಾಜಿ ಉಪಮುಖ್ಯಮಂತ್ರಿಗಳು, ಇವರುಗಳ ಆದೇಶದ ಮೇಲೆ ನಾವು ಸಂಸ್ಥೆ ನಡೆಸ್ಕೊಂಡು ಹೋಗ್ತೀವಿ. ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾರ್ಗದರ್ಶನ ಕೊಟ್ಟರೋ ಅದೇ ಮಾರ್ಗದರ್ಶನದಲ್ಲಿ ನಾವು ಸಂಸ್ಥೆನ ನಡೆಸ್ಕೊಂಡು ಹೋಗ್ತೀವಿ. ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಮತ್ತು ಮಾಜಿ ಸಂಸದರಾದ ಸೂರ್ಯರವರಿಗೂ ವ್ಯವಸಾಯ ಸೇವಾ ಸಹಕಾರ ಸಂಘದ ಹೊಸ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ. ಇಲ್ಲಿನ ಷೇರುದಾರರು ಮತ್ತು ಬಡವರ ಪರವಾಗಿ ಎಲ್ಲರೂ ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ಅಭಿವೃದ್ಧಿ ಪಥದಲ್ಲಿ ನಾವು ತಗೊಳ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಡಬೇಕು. ಮತ್ತು ಈ ಸಂಸ್ಥೆನ ಉಳಿಸ್ತಾ ಬೆಳೆಸ್ತಾ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂತ ಎಲ್ಲರ ಸಮ್ಮುಖದಲ್ಲಿ ನಾನು ರಾಜವಾದನ ಕೇಳಿಕೊಳ್ಳುತ್ತೇನೆ. ನೋಡ್ರಿ ಸ್ವಲ್ಪ ನಿಂತ್ಕೊಳ್ಳೋಣ ವಿಜಯಣ್ಣ. ಸ್ವಲ್ಪ ಅಗ್ಲಿ ನಿಂತ್ಕೊಡ್ರಿ. ಈ ಕಡೆ ಬರ್ರಿ. ಏನಿವತ್ತು ಕೊಳಗಳ್ಳಿ ಕೃಷಿ ಪತ್ತಿನ ಸಂಘದ ನೂತನವಾಗಿ ಅಧ್ಯಕ್ಷರ ರವಿ ಅವರಿಗೆ ಮತ್ತೆ ಉಪಾಧ್ಯಕ್ಷರಾದ ನಮ್ಮ ಕೆಂಪೇಗೌಡರಿಗೆ, ಆಮೇಲೆ ಹೊಸದಾಗಿ ಡೈರೆಕ್ಟರ್ ಆದ ನಂಜೇಗೌಡರು, ವೆಂಕಟೇಶಣ್ಣ, ನಮ್ಮ ದಿನೇಶ್ ಜಯಮ್ಮ ಅವರು, ಮತ್ತೆ ಕೆಂಚಕಾಳೆಯ, ಮತ್ತೆ ಶಿವಕುಮಾರ್ ಅವರು, ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ DK ಶಿವಕುಮಾರ್, DK ಸುರೇಶ್ ಅವರು ಮತ್ತು ಇಕ್ಬಾಲ್ ಹುಸೇನ್ ಅವರು, MLC ರವೀಣ್ ಅವರ ಆಶೀರ್ವಾದ ಇದ್ರ ಮೇಲೆ ಸದಾ ಇರ್ತದೆ. ಅದೇ ರೀತಿ ಅವರ ಪಕ್ಷಕ್ಕೆ ಮತ್ತು ಜನಗಳಿಗೆ ಇವಾಗ ಏನಿದೆ ಜನಗಳಿಗೆ ಮತ್ತು ಸಾಲ ಕೊಡಿಸೋದು, ಮತ್ತು ಇವಾಗ ನೆಕ್ಸ್ಟಿಗೆ ಸ್ತ್ರೀಶಕ್ತಿ ಸಂಘಕ್ಕೆ ಸಾಲ ಕೊಡಿಸೋದು 0% ಎಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಕೊಡ್ತಾ ಇದೆ. ಅದನ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಡೈರೆಕ್ಟ್ರಿಗೆ ಒಂದು ಗೈಡ್ಲೈನ್ಸ್ ಮಾಡ್ತೀವಿ. ದಯಮಾಡಿ ಅದನ್ನು ಸ್ತ್ರೀಶಕ್ತಿ ಸಂಘಕ್ಕೆ ನಿರಂತರವಾಗಿ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ ಸಾಲ ಕೊಡಿಸೋದಾಗಿ ಅವರ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಹಾಗೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮತದಾರರಿಗೆ, ಯಾರು ನಮ್ಮ ಕಾಂಗ್ರೆಸ್ ಬೆಂಬಲಿತವಾಗಿ ನಿಂತಿರ್ತಾರೆ ಅವ್ರಿಗೆ ವೋಟ್ ಮಾಡಿದ್ರೆ ಅಂತ ಎಲ್ಲರಿಗೂ ವಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೊಳಗನಹಳ್ಳಿ ವ್ಯವಸ್ಥಾಪನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿಗಳಾದಂಥ ರವಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ಕೆಂಪೇಗೌಡರು ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಗಳು ಎಲ್ಲ ಗೆದ್ದು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವೆಲ್ಲ ಮೊದಲೇ ಅಭಿನಂದಿಸ್ತೇನೆ. ಸುಮಾರು 30 ವರ್ಷದಿಂದ ಈ ಸೊಸೈಟಿನಲ್ಲಿ ನಮ್ಮ ಪಕ್ಷದ ಯಾವುದೇ ರೀತಿಯಾದ ಒಂದು ಚಟುವಟಿಕೆಗಳು ಕಾಣಿಸ್ತಾ ಇರಲಿಲ್ಲ. ಯಾವ ನಿರ್ದೇಶಕ 1-2 ಗೆದ್ದರೆ ಅದು ಗೆಲ್ತಾ ಇರಲಿಲ್ಲ. ನಾವು ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಸಹಕಾರ, MS ರವಿ ಅವರ ಸಹಕಾರ, ಎಲ್ಲಕ್ಕೆ ಹೆಚ್ಚಾಗಿ ನಮ್ಮ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಬೆಂಬಲ, ಇವುಗಳ ಒಂದು ಸಮಿಷ್ಟದಿಂದ ನಮಗೆ ಈ ದಿವಸ ಜಯ ದೊರಕಿದೆ.
ಜೊತೆ ಈ ಕೊಳ್ಳನಹಳ್ಳಿ ಗ್ರಾಮದ ಈ ಕೊಳ್ಳನಹಳ್ಳಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಗ್ರಾಮದ ಮತದಾರ ಬಂಧುಗಳು ಮತ್ತು ನಮ್ಮ ಕಾರ್ಯಕರ್ತರುಗಳು ಭಾಳ ನಿಷ್ಠೆಯಿಂದ ದುಡಿದು ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಹಕಾರ ನೀಡಿದ್ದಾರೆ. ನಮ್ಮ ಹರೀಶ್ ಅವರು ಹೇಳಿದಂಗೆ ನಮ್ಮ ಈ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಜನಗಳಿಗೆ ನಾವೇನು ಆಸೆಗಳನ್ನ ಮತ್ತು ಅಶಕ್ತಗಳನ್ನ ಹೇಳಿದ್ದೀವಿ, ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಸರ್ಕಾರದ ಬರುವಂಥ ಎಲ್ಲ ಸವಲತ್ತುಗಳನ್ನು ರೈತರು ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು. ಗೊಬ್ಬರದ ವಿಚಾರ, ಫರ್ಟಿಲೈಸರ್ ವಿಚಾರ ಆಗಲಿ, ಸಾಲದ ವಿಚಾರ ಆಗಲಿ, ಎಲ್ಲದರಲ್ಲೂ ರೈತರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕು. ಯಾವುದೇ ದರ್ಪ ಅಗೌರವ ತರುವಂಥ ಕೆಲಸ ಮಾಡದೆ ಪಕ್ಷದ ನಿಷ್ಠೆಯನ್ನು ನಿಲ್ಕೊಂಡು ನಮ್ಮ ಪಕ್ಷದ ಹಿರಿಗಳಿಗೆ ಇನ್ನೂ ಮುಂದುವರಿಸಿ ಇನ್ನೂ ಒಂದು 30 ವರ್ಷ ಇದೇ ಥರ ಕಾಂಗ್ರೆಸ್ನ ಬಗ್ಗದ ಗೆಲ್ಲುವಾಗಿ ನಾವು ಅಡಿಪಾಯ ಹಾಕೊಡ್ಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ.